SRH ವಿರುದ್ಧ KKR ಗೆದ್ದ ಬಳಿಕ RCB ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ. ಹೇಗಿದೆ ಹೊಸ ಪಾಯಿಂಟ್ಸ್ ಟೇಬಲ್? ಇವತ್ತಿನ ಪಂದ್ಯದಲ್ಲಿ SRH ತಂಡ ಗೆದ್ದಿದ್ದರೆ RCB ತಂಡಕ್ಕೆ ಸಂಕಷ್ಟ ಆಗಿರೋದು. ಆದರೆ KKR ತಂಡ ಈಸಿಯಾಗಿ ಈ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದ್ದು SRH ತಂಡ. ಟ್ರಾವಿಸ್ ಹೆಡ್ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ ಉತ್ತರವಾಗಿ KKR ತಂಡ ಈಸಿಯಾಗಿ ಮ್ಯಾಚ್ನ ಮುಗಿಸ್ಬಿಡುತ್ತೆ. 160+ ಹೊಡೆದಿರ್ತಾರೆ. SRH ತಂಡ ಮೊದಲು ಬ್ಯಾಟಿಂಗ್ ಆಡಿ KKR ತಂಡ ಹೊಡೆದು ಮುಗಿಸ್ತಾರೆ. KKR ಈ ಒಂದು ಮ್ಯಾಚ್ನ ಗೆದ್ದಿದ್ದಕ್ಕೆ ಕೆಳಗಡೆಯಿಂದ ಮೇಲ್ಗಡೆ ಬಂದಿದ್ದಾರೆ. KKR ಇವಾಗ 8ನೇ ಪೊಸಿಷನು. ನಂಬರ್ 1 ಪಂಜಾಬ್, ನಂಬರ್ 2 RCB, ನಂಬರ್ 3 SRH, ನಂಬರ್ 4 RR, ನಂಬರ್ 5 GT, ನಂಬರ್ 6 CSK, 7 DC, 8 KKR, 9 ಮುಂಬೈ, 10 LSG. KKR ಗೆದ್ದಿದ್ದಕ್ಕೆ RCB ಗೆಲ್ಲಪ್ಪ ಬಂಪರ್ ಲಾಟ್ರಿ ಹೊಡಿತು ಅಂದರೆ SRH ನಂಬರ್ 3ನೇ ಪೊಸಿಷನಲ್ಲಿದೆ. ಇವತ್ತಿನ ಮ್ಯಾಚು ಅವ್ರು ಗೆದ್ದಿದ್ರೆ RCB ಕೆಳಗಡೆ ಬಂದು ಇವರು ನಂಬರ್ 1 ಆಗಿರೋರು. ಈಗ ಅವರು ನಂಬರ್ 1 ಆಗಿಲ್ಲ, ನಂಬರ್ 3 ಆಗಿದ್ದಾರೆ. ಇದು RCB ತಂಡಕ್ಕೆ ಮಾಡಿಕೊಟ್ಟಿರೋ ಲಾಭ ಅಂತ ಹೇಳ್ಬೋದು KKR ತಂಡ. RCB ಅಪ್ಕಮಿಂಗ್ ಮ್ಯಾಚಸ್ಸು ತುಂಬಾ ಇಂಪಾರ್ಟೆಂಟು. ಇವಾಗ ಟಾಪ್ 4 ಟೀಮ್ ಯಾರು ಅಂತ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಾಗಿದೆ. ಆದರೆ ಟಾಪ್ 2 ಟೀಮ್ RCB ಆಗಬೇಕು ಅಂದರೆ ಎಲ್ಲ ಮ್ಯಾಚ್ ಕೂಡ ಗೆಲ್ತಾ ಹೋಗಬೇಕಾಗುತ್ತೆ. ಇವತ್ತಿನ ಪಂದ್ಯದಲ್ಲಿ ರಘುವಂಶಿ ಅವರು ಸೂಪರ್ ಆಗಿ ಆಡಿದ್ರು. ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಗುತ್ತೆ. ಇದು ಇವತ್ತಿನ ಪಾಯಿಂಟ್ಸ್ ಟೇಬಲು. ಫಸ್ಟ್ ಮ್ಯಾಚ್ ಆದಮೇಲೆ ಸೆಕೆಂಡ್ ಮ್ಯಾಚ್ ಆದಮೇಲೆ ಪಾಯಿಂಟ್ಸ್ ಟೇಬಲು ಡಿಫ್ರೆಂಟಾಗಿ ವೇರಿ ಆಗ್ತಿರುತ್ತೆ. ಎಲ್ಲ ಥರದ ಅಪ್ಡೇಟು ನಾನು ನಿಮಗೆ ಕೊಡ್ತೀನಿ. ಇವಾಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.